छात्र सुप्रभातम। तो छात्र कैसे हैं? अच्छे हो ना? तो मैं आपको कश्मीरी ಸೇಬಿನ ಕೆಲವು ಅಂಶಗಳನ್ನು ಬಿಟ್ಟಿದ್ದೇನೆ ಅಲ್ವಾ? ಅನುರೂಪತ ತಕ್ಕ ಅನುರೂಪ ತಕ್ಕ ಆಗಿತ್ತಲ್ವಾ? ಹಾಗಾದರೆ ಈಗ ಮುಂದಿನದು ವಚನ ಬದಲಿಯೇನ ಸ್ವಲ್ಪ ನೋಡ್ಕೊಳ್ರಿ, ಆಮೇಲೆ ನಾವು ಮುಂದಿನ ಪಾಠಕ್ಕೆ ಹೋಗೋಣ. ವಚನ ಬದಲಿಯೇನಲ್ಲಿ ಇಲ್ಲಿ ಕಾಣ್ತಾ ಇದೆ ನಿಮಗೆ. वचन बदलिए नोड्री, वचन बदलिए का मतलब है एक वचन को बहुवचन में लिखना और बहुवचन को एक वचन में लिखना. ಇಲ್ಲಿ 10 ವಚನ ಬದಲಿಯನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಅದನ್ನು ಬದಲಾವಣೆ ಮಾಡಿದರೆ, ಚೀಸೆ ಇದೆ, ಇದು ಬಹುವಚನ ಅಂದರೆ ಅಕಾರಾಗಮನ್ ಮತ್ತು ಅಕಾರಾಗಮನ್, ಅ ಮತ್ತು ಆಕಾರಾಗಮನ್ ಸ್ತ್ರೀಲಿಂಗ ಹೋತು, ಅದು ಸ್ತ್ರೀಲಿಂಗ ಆಗಿತ್ತು ಅಂತ ಹೇಳಿದರೆ ಅದನ್ನು ನಾವೇನಂತ ಕರಿತೀವಿ? ಚೀಸ್ ಇದ್ದು ಚೀಸೆ ಅಂದರೆ ಈ ಚಿಹ್ನೆಯನ್ನು ಹಾಕ್ತೀವಿ. ಕಾಣ್ತಾ ಇದೆಯಲ್ಲ, ಎ ಅಂದರೆ ಈ ಚಿಹ್ನೆಯನ್ನು ಹಾಕ್ತೀವಿ. ಈ ಚಿಹ್ನೆ ಎ ಚಿಹ್ನೆ ಇದು ಇದೆಯಲ್ಲ, ಈ ಚಿಹ್ನೆಯನ್ನು ನಾವು ಇಲ್ಲಿ ಹಾಕ್ತೀವಿ. ಚೀಸ್ ಇದ್ದಿದ್ದು ಚೀಸೆ ಇತ್ತು, ಆ ಮತ್ತು ಅಕಾರಾಗಮನ್ ಸ್ತ್ರೀಲಿಂಗು ಕೊಟ್ಟು. ರಾಸ್ತಾ ಇದ್ದಿದ್ದೇನಾಗುತ್ತೆ? ಹಾಗಾದರೆ ಅದೇ ಚಿಹ್ನೆ, ಅರ್ಥ ಆಗ್ತಾ ಇದೆಯಾ? ಸ್ತ್ರೀಲಿಂಗ ಆಗಿದೆ, ಹಾಗಾಗಿ ಅದೇ ಚಿಹ್ನೆ ಏನಾಗಿದೆ? ರಾಸ್ತೆ ಇಲ್ಲಿ ಚೀಸ್ ಆಯಿತು. ಅಕಾರಾಗಮನ್ ಮತ್ತು ಅ ಮತ್ತು ಅಕಾರಾಗಮನ್ ಇದಕ್ಕೆ ಇದು ಬಹುವಚನ ಆಯಿತು. ಇದು ಬಹುವಚನದಲ್ಲಿ ಕೊಟ್ಟಿದ್ದಾರೆ, ನಾವು ಏಕವಚನದಲ್ಲಿ ಬರೆದಾಗ ಚೀಸ್ ಆಯಿತು. ಅದೇ ರೀತಿಯಲ್ಲಿ ರಾಸ್ತೆ ಫಲ್ ಅಂತಲೇ ಇಡಬೇಕಾಗತ್ತೆ. ಯಾಕೆ ಅಂದರೆ ಅ ಮತ್ತು ಇ, ಅರ್ಥ ಆಗ್ತಾ ಇದೆಯಾ? ಅ ಮತ್ತು ಇ ಪುಲ್ಲಿಂಗ್, ಆ ಮತ್ತು ಈ ಶಬ್ದ ಇದ್ದು ಅದು ಪುಲ್ಲಿಂಗ ಆಗಿದ್ರೆ ಆ ಒಂದು ಶಬ್ದ ಯಾವ ರೀತಿಯಲ್ಲಿರುತ್ತೋ ಅದೇ ರೀತಿಯಲ್ಲೇ ಅದನ್ನು ಇಡಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಇಲ್ಲೊಬ್ಬರಲ್ಲಿ ಅ ಮತ್ತು ಈನು ಕೂಡ ಬರುತ್ತೆ, ಈನು ಕೂಡ ಬರುತ್ತೆ. ಈ 3 ಶಬ್ದಗಳು ಇದ್ದು ಅದು ಪುಲ್ಲಿಂಗ ಆಗಿದ್ರೆ ಆ ಶಬ್ದ ಯಾವ ರೀತಿಯಲ್ಲಿ ಜೈಸೆ ಹೋ ವೈಸೆ, ಹೇಳ್ತಾ ಇದೆಯಾ? ಅದು ಯಾವ ರೀತಿಯಲ್ಲಿದೆಯೋ ಅದೇ ರೀತಿಯಲ್ಲಿ ಅದು ಬಹುವಚನಕ್ಕೆ ಬದಲಾವಣೆ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಅಕಾರಾಗಮನ್ ಇದೆ, ಆದರೆ ಅದು ಬದಲಾವಣೆ ಆಗೋದಿಲ್ಲ. ಯಾಕೆ ಬದಲಾವಣೆ ಆಗಲ್ಲ ಅಂದರೆ ಅದು ಪುಲ್ಲಿಂಗ ಆಗಿದೆ ಮತ್ತು ಅ ಈ ಮತ್ತು ವಿಕಾರಾಗಮನವನ್ನು ಹೊಂದಿರುವಂತಹ ಶಬ್ದಗಳು ಯಾವ ಕಾರಣಕ್ಕೂ ಕೂಡ ಹೇಗಿರುತ್ತೋ ಅದೇ ರೀತಿಯಲ್ಲೇ ಇರುತ್ತೆ. ಗರನ ಶಬ್ದನೂ ಕೂಡ ಅದು ಪುಲ್ಲಿಂಗ ಆಗಿದೆ, ಅದೇ ರೀತಿಯಲ್ಲಿ ಅಕಾರಾಗಮನ ಆಗಿದೆ. ಅದಕ್ಕೆ ಅದನ್ನು ಯಾವ ರೀತಿಯಲ್ಲಿ ಇದೆಯೋ ಅದೇ ರೀತಿಯಲ್ಲಿ ಇಡಿ. ಅದೇ ರೀತಿಯಲ್ಲಿ ರೂಪಾಯಿ ಇದ್ದಿದ್ದೇನಾಗುತ್ತೆ? ರೂಪಾಯ, ಎ ಇದ್ದಿದ್ದು ಯಾ ಆಯಿತು. ಆಮೇಲೆ ಆಂಕೆ ಏನು? ಬಹುವಚನ, ಅದು ಆಂಕ್. ಏಕವಚನ ಏನಾಗುತ್ತೆ? ಆಂಕ್ ಆಗುತ್ತೆ. ಯಾಕೆಂದರೆ ಇಲ್ಲೂ ಕೂಡ ಅಕಾರಾಗಮನ ಇದೆ. ಅರ್ಥ ಆಗ್ತಾ ಇದೆಯಾ? ಅಕಾರಾಗಮನ ಇರುವಂತಹ ಅಥವಾ ಅಕಾರಾಗಮನ ಇರುವಂತಹ ಸ್ತ್ರೀಲಿಂಗ ಶಬ್ದಗಳು ಏನಾಗುತ್ತೆ? ಈ ರೀತಿಯ ಚಿಹ್ನೆ ಬಂದು ಅದು ಆಂಕೆ ಆಗುತ್ತೆ. ಎ ಚಿಹ್ನೆ ಅಂದರೆ ಈ ಚಿಹ್ನೆ ಬಂದು ಅದು ಆಂಕೆ ಆಗುತ್ತೆ. ಅದೇ ರೀತಿಯಲ್ಲಿ ಕರ್ಮಚಾರಿ ಏನಾಗುತ್ತೆ ಅಂದರೆ ಅದೇ ರೀತಿಯಲ್ಲಿ ಇಡಬೇಕು. ಕರ್ಮಚಾರಿ ಅಂದರೆ ಪುಲ್ಲಿಂಗ ಆಯಿತು, ವಿಕಾರಾಗಮನ ಆಯಿತು. ನಾನು ಹೇಳಿದ್ದೆ ನಿಮಗೆ ಆ ಮತ್ತು ವಿಕಾರಾಗಮನ ಇದ್ದು ಅದು ಪುಲ್ಲಿಂಗ ಶಬ್ದ ಆಗಿದ್ರೆ ಅದು ಯಾವ ರೀತಿಯಲ್ಲಿ ಇರುತ್ತೋ ಶಬ್ದ ಅದೇ ರೀತಿಯಲ್ಲಿ ಅದನ್ನು ಇಡಬೇಕಾಗುತ್ತೆ. ಕರ್ಮಚಾರಿ. ಅದಾದಮೇಲೆ ವ್ಯಾಪಾರಿ ಅಲ್ವಾ? ಅದನ್ನು ಅದೇ ರೀತಿಯಲ್ಲಿ ವಿಕಾರಾಗಮನ ಇದೆ, ಅದೇ ರೀತಿಯಲ್ಲಿ ಅದು ಪುಲ್ಲಿಂಗ ಶಬ್ದ ಆಗಿದೆ, ಹಾಗಾಗಿ ಅದನ್ನು ವ್ಯಾಪಾರಿ ಅಂತಲೇ ಇದ್ವಿ. ಹಾಗೆ ರೇವಡಿ ಇದು ಸ್ತ್ರೀಲಿಂಗ ಶಬ್ದ ಆಯಿತು. ಅರ್ಥ ಆಗ್ತಾ ಇದೆಯಾ? ಸ್ತ್ರೀಲಿಂಗ ಶಬ್ದ ಆಯಿತು, ವಿಕಾರಾಗಮನ ಇದೆ, ಆದರೆ ಇದು ಸ್ತ್ರೀಲಿಂಗ ಶಬ್ದ, ಹಾಗಾಗಿ ರೇವಡಿಯ ಯಾವ ಚಿಹ್ನೆಯನ್ನು ಸೇರಿಸ್ತಾ ಇದ್ದೀವಿ? ಇಲ್ಲಿ ಯಾ ಚಿಹ್ನೆಯನ್ನು ಸೇರಿಸ್ತಾ ಇದ್ದೀವಿ. ರೇವಡಿಯ ಚಿಹ್ನೆ. ಮಿಠಾಯಿಗಳು ಇದು ಡಿ ಇದ್ದೇನಾಗುತ್ತೆ? ಋಸ್ವ ಆಗತ್ತೆ. ಅದೇ ರೀತಿಯಲ್ಲಿ ದುಕಾನ್ ಏನಿದೆ, ನಾನು ಹೇಳಿದೆ ಅ ಮತ್ತು ಅಕಾರಾಗಮನ ಶಬ್ದ ಯಾವಾಗಲೂ ಕೂಡ ಏನಾಗುತ್ತೆ? ಈ ಚಿಹ್ನೆ ಸಮೇತ ಏನಾಗುತ್ತೆ? ಬದಲಾವಣೆ ಆಗುತ್ತೆ. ಹಾಗಾದರೆ ದುಕಾನೆ. ಅರ್ಥ ಆಗ್ತಾ ಇದೆಯಾ? ದುಕಾನೆ. ಇದೇ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಏಕವಚನ ಮತ್ತು ಬಹುವಚನದ ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳಿದ್ದೆ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಯಾವ ರೀತಿಯಲ್ಲಿ
ಬದಲಾವಣೆ ಆಗುತ್ತೆ. ಯಾವ ವಸ್ತುಗಳನ್ನು ನಾವು ಸ್ತ್ರೀಲಿಂಗ ಅಂತ ಕರಿತೀವಿ ಅದನ್ನು ನೋಡ್ಕೊಂಡು ನಾವು ಏಕವಚನ ಮತ್ತು ಬಹುವಚನನ ಬದಲಾವಣೆಯನ್ನು ಮಾಡಬೇಕಾಗತ್ತೆ. ನೋಡ್ರಿ, ಚೀಸೆ ಚೀಸ್, ರಾಸ್ತಾ ರಾಸ್ತೆ, ಫಲ್ ಫಲ್, घर घर, रुपये रुपया, आंखें आम, कर्मचारी कर्मचारी, व्यापारी व्यापारी, रेवड़ी रेवड़िया, दुकान दुकाने. ಈ ರೀತಿಯಲ್ಲಿ ವಚನವನ್ನು ಏನಾಗುತ್ತೆ ಬದಲಾವಣೆ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳ? ಇದನ್ನು ಹಾಗೆ ನೋಟ್ಸ್ನಲ್ಲಿ ಬರೀರಿ. ಮುಂದಿನದಾಗಿ ಏನಿದೆ ಅಂತ ಹೇಳಿದರೆ, 7ನೇ ಮೇನ್ ಏನಿದೆ ಅಂತ ಹೇಳಿದರೆ, ಪ್ರತ್ಯೇಕ ಶಬ್ದಕ್ಕೆ ಅಂತಿಮ ಅಕ್ಷರ से एक और शब्द बनाइए. ಈ ಒಂದು ಏಳನೇ ಅಂಶ ಇದೆಯಲ್ಲ ಅದನ್ನು ಬರೆಯೋದು ಬೇಡ, ನೋಟ್ಸಿಗೆ ಬರೆಯೋದು ಬೇಡ. ಮುಂದೆ ಹೋಗಿ ಮುಂದೆ ಏನಿದೆ, ನಿಮ್ನಲಿಖಿತ ವಾಕ್ಯವು ಸಹಿ ಕ್ರಮ ಸೇ ಲಿಖಿಯೇ, ಸರಿಯಾದ ಕ್ರಮದಲ್ಲಿ ಬರೆಯುವಂಥದ್ದು. ಅದು ಶಬ್ದಗಳು ಆ ಕಡೆ ಈ ಕಡೆ ಮಾಡಿಕೊಟ್ಟಿದ್ದಾರೆ, ಅದನ್ನು ಬರೀರಿ ನೋಟ್ಸಲ್ಲಿ. ಏನಂತ ಬರೀಬೇಕು? गाजर गरीबों में पहले के पेट की चीज भरने थी. पहले गाजर गरीबों की चीज भरने की थी. ಈ ರೀತಿಯಲ್ಲಿ ಬದಲಾವಣೆಯನ್ನು ಮಾಡಬೇಕು. अब चीज नहीं है वह केवल स्वाद की. अब वह केवल स्वाद की चीज नहीं है. ಈ ರೀತಿಯಲ್ಲಿ ಶಬ್ದಗಳು ಆ ಕಡೆ ಈ ಕಡೆ ಆಗಿದೆ, ಸರಿಯಾದ ಕ್ರಮದಲ್ಲಿ ಬರೀಬೇಕು. नहीं लायक खाने भी सेब, एक सेब भी खाने लायक नहीं. मालूम हुई घर आकर अपनी भूल घर आकर मालूम हुई. ಈ ರೀತಿಯಲ್ಲಿ ಬರೆಯಬೇಕಾಗುತ್ತೆ. ಆಮೇಲೆ 9ನೇ ಮೇನು ಕನ್ನಡ में अनुवाद कीजिए ಅಂತ ಇದೆ ಅಲ್ವಾ? ಕನ್ನಡ में गाजर भी पहले गरीबों के पेट भरने की चीज थी. ಗಾಜರ್ ಕೂಡ ಮೊದಲು ಬಡವರ ಹೊಟ್ಟೆ ತುಂಬುವ ವಸ್ತು ಆಗಿತ್ತು. ದುಕಾನ್ದಾರ ने कहा बड़े मज़ेदार सेब आए हैं. ಅಂಗಡಿಯವನು ಹೇಳಿದ ಬಹಳ ಸ್ವಾದಭರಿತವಾದ ಸೇಬು ಬಂದಿದೆ. एक सेब भी खाने लायक नहीं. ಒಂದು ಸೇಬು ಕೂಡ ತಿನ್ನಲು ಯೋಗ್ಯವಾಗಿಲ್ಲ. ದುಕಾನ್ದಾರ ने मुझसे क्षमा मांगी. ಅಂಗಡಿಯವನು ನನ್ನ ಹತ್ರ ನನಗೆ ಕ್ಷಮೆ ಯಾಚಿಸಿದನು. ಈ ರೀತಿಯಲ್ಲಿ ಕನ್ನಡ ಅನುವಾದನೂ ಆಯಿತು. ಈ ರೀತಿಯಲ್ಲಿ ನೀಟಾಗಿ ನೋಟ್ಸಿಗೆ ನಾನು ಯಾವ ರೀತಿಯಲ್ಲಿ ಹೇಳಿದ್ನೋ ನೋಟ್ಸನ್ನು ನಿಮಗೆ ಕಳಿಸ್ತಾ ಇದ್ದೀನಿ, ಅದೇ ರೀತಿಯಲ್ಲಿ ನೋಟ್ಸನ್ನು ಹಚ್ಚಬೇಕಾಗುತ್ತೆ. ಈಗಾಗಲೇ ನೀವು ಇದರ ಟೆಸ್ಟ್ ಕೂಡ ಬರೆದಿದ್ದೀರಾ, ಹಾಗೆ ಅದ್ರ ಜೊತೆಗೆ ಓದ್ತಾನೂ ಇರಿ. ಕೇಳ್ತಾ ಇದೆಯಾ? ಕ್ವಶನ್ ಆನ್ಸರ್ನ ಕಲಿತಾ ಇರಿ, ಓದ್ತಾ ಇರಿ. ಒಂದೇ ಸಲ ನಿಮಗೆ ಏನಾಗುತ್ತೆ, ಎಲ್ಲವೂ ಸ್ಕೂಲ್ ಸ್ಟಾರ್ಟ್ ಆದಾಗ ಎಲ್ಲವೂ ಒಂದೇ ಸಲ ಒತ್ತಡ ಆಗುತ್ತೆ. ಹಾಗಾಗಿ ಹೀಗೆ ಇದನ್ನು ಒಂದೊಂದಾಗಿ ಅಭ್ಯಾಸ ಮಾಡೋದನ್ನು ಕಲೀರಿ. ಹಾಗಾದರೆ ಈಗ ಮುಂದಿನ ಪಾಠ ಹೋಗೋಣ. ಮುಂದಿನ ಪಾಠ ಯಾವುದು ಹಾಗಾದರೆ? ಗಿಲ್ಲು. तो छात्र गिल्लू पाठ के बारे में अब हम गिल्लू पाठ के बारे में जानेंगे. ನಾವು ಇವಾಗ ಗಿಲ್ಲು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಗಿಲ್ಲು ಅಂದರೆ ಏನು ಹಾಗಾದರೆ? ಗಿಲ್ಲು ಅಂತ ಹೇಳಿದರೆ ಗಿಲಹರಿ ಕಾ ನಾಮ್. ಹಾಗಾದರೆ ಗಿಲಹರಿ ಅಂದರೆ ಏನು? ಗಿಲಹರಿ ಅಂದರೆ ಅಳಿಲು. ನೋಡಿ, ಗಿಲಹರಿ ಅಂತ ಹೇಳಿದರೆ ಅಳಿಲು. ಗಿಲಹರಿ ಕಾ ನಾಮ್ ಹೈ ಗಿಲ್ಲು. ಬರೆದಿರ್ತಕ್ಕಂಥ ಲೇಖಕಿ ಯಾರು? ಮಹಾದೇವಿ ವರ್ಮಾ. ಈ ಪಾಠ ಏನು ಹೇಳುತ್ತೆ ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ಮನೆಯಲ್ಲಿ ಪ್ರಾಣಿಗಳನ್ನು ಸಾಕಿದ್ವಿ, ಪಕ್ಷಿಗಳನ್ನು ಪ್ರಾಣಿಗಳನ್ನು ಸಾಕಿದ್ವಿ. ಅವು ಯಾವ ರೀತಿಯಲ್ಲಿ ಸ್ನೇಹವನ್ನು ಪ್ರೀತಿಯನ್ನು ವ್ಯಕ್ತಪಡಿಸ್ತವೆ. ಮಾನವನಿಗಿಂತಲೂ ಪ್ರಾಣಿ ಪಕ್ಷಿಗಳಿಗೆ ಯಾವ ರೀತಿಯಲ್ಲಿ ನಮ್ಮ ಮೇಲೆ ಸ್ನೇಹ ಇರುತ್ತೆ, ಪ್ರೀತಿ ಇರುತ್ತೆ. ತಿಳಿತಾ ಇದೆಯಾ? ಮನೆಯಲ್ಲಿ ಯಾವ ರೀತಿಯಲ್ಲಿ ಅವು ನಡ್ಕೊಳ್ತವೆ. ತಿಳಿತಾ ಇದೆಯಾ? ನಾವು ಇಳಿದಾಗ ಅಥವಾ ಮನೆಯಲ್ಲಿ ಏನಾದರೂ ಯಾರಿಗಾದರೂ ಏನಾದರೂ ಸಂಭವಿಸಿದಾಗ ಅವು ಯಾವ ರೀತಿಯಲ್ಲಿ ದುಃಖವನ್ನು ವ್ಯಕ್ತಪಡಿಸ್ತವೆ. ತಿಳಿತಾ ಇದೆಯಾ? ಯಾರಾದರೂ ಹೊಸಬರು ಬಂದಾಗ ಯಾವ ರೀತಿಯಲ್ಲಿ ಅವು ವರ್ತನೆ ಮಾಡ್ತವೆ. ತಿಳಿತಾ ಇದೆ? ಮನುಷ್ಯನಿಗಿಂತಲೂ ಪ್ರಾಣಿಗಳಿಗೆ ಪ್ರಾಮಾಣಿಕತೆ ಜಾಸ್ತಿ ಇರುತ್ತೆ, ಹಾಗೆ ಪ್ರೀತಿಯು ಕೂಡ ತುಂಬಾ ಇರುತ್ತೆ. ತಿಳಿತಾ ಇದೆಯಾ? ಪ್ರಾಣಿಗಳನ್ನು ಅಥವಾ ಪಕ್ಷಿಗಳನ್ನು ಸಾಕಿದವರಿಗೆ ಅದು ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಅದು ನಮ್ಮ ಮೇಲೆ ಅವಲಂಬಿತ ಆಗಿರುತ್ತೆ. ಕುತ್ಕೊಂಡಲ್ಲೂ ಅಥವಾ ತಿನ್ನುವ ಟೈಮಲ್ಲೂ ಅಥವಾ ಹೋಗುವ ಟೈಮಲ್ಲೂ ಆ ರೀತಿಯಲ್ಲಿ ಅದು ಮಾನವನಿಗಿಂತಲೂ ಪ್ರೀತಿಯನ್ನು ವ್ಯಕ್ತಪಡಿಸುವಂತಹ ಒಂದು ಜೀವಿ ಪ್ರಾಣಿಗಳಾಗಿರ್ತದೆ. ತಿಳಿತಾ ಇದೆಯಾ? ಈ ಪಾಠದಿಂದ ಮಹಾದೇವಿ ವರ್ಮಾ ಯಾವ ರೀತಿಯಲ್ಲಿ ಅಳಿಲನ್ನು ಸಾಕಿದ್ರೆ ಕೇಳಿದ್ದೀರಾ? ಇಲ್ಲ. ಮಹಾದೇವಿ ವರ್ಮಾ ಅಳಿಲನ್ನು ಸಾಕಿ ಯಾವ ರೀತಿಯಲ್ಲಿ ಅದ್ರ ಜೊತೆಗೆ ಪ್ರೀತಿಯಿಂದ ಇದ್ದು, ಅಳಿಲು ಯಾವ ರೀತಿಯಲ್ಲಿ ಮಹಾದೇವಿ ವರ್ಮನ ಜೊತೆಗೆ ವ್ಯವಹರಿಸ್ತಾ ಇತ್ತು, ಪ್ರೀತಿಯಿಂದ ಇತ್ತು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಪಾಠದಲ್ಲಿ ನೋಡ್ತೀವಿ. ಹಾಗಾದರೆ ಲೇಖಿಕಾ ಕಾ ನಾಮ್ ಹೈ ಮಹಾದೇವಿ ವರ್ಮಾ. ಹಾಗಾದರೆ ಲೇಖಕರ ಬಗ್ಗೆ ತಿಳ್ಕೊಳ್ಳೋಣ.
महादेवी वर्मा ನೋಡ್ಕೊಳ್ಳಿ ಲೇಖಕರ ಪರಿಚಯವನ್ನು ತೆಗೆರಿ। महादेवी वर्मा जी विश्व स्तर की कवयित्री है। उन्हें आधुनिक मीरा भी कहा जाता है। उनका जन्म 24 मार्च 1907 को फर्रुखाबाद में हुआ। उनके पिता गोविंद प्रसाद वर्मा और माता हेमरानी थी। उन्होंने प्रयाग के विश्वविद्यालय से संस्कृत में MA उपाधि प्राप्त कर प्रयाग के महिला विद्यापीठ में प्राध्यापिका का पद संभाला। महादेवी वर्मा जी ने गद्य और पद्य दोनों की रचना की है। इनकी प्रमुख रचना है यामा, संज्ञागी, दीपशिखा, नीरजा, निहार, अतीत के चलचित्र, स्मृति की रेखाएं, पथ के साथी, मेरा परिवार, श्रृंखला की कड़ियाँ आदि। महादेवी वर्मा जी को सक्सेरिया, मंगल प्रसाद, द्विवेदी पदक आदि उनके पुरस्कार प्राप्त है। उनकी यामा के लिए ज्ञानपीठ पुरस्कार प्राप्त है। इन महान रचनाकार का निधन सितंबर सन 1988 को हुआ। ಈ ರೀತಿಯಲ್ಲಿ महादेवी वर्मा रवरा लेखिका का परिचय हम देख सकते हैं कि विश्व स्तर की कवयित्री ज्ञानपीठ हिंदी साहित्यದಲ್ಲಿ विश्वदಲ್ಲಿಯೇ अत्यंत प्रसिद्धವನ್ನು ಪಡೆದಂತಹ लेखिका महादेवी वर्मा है और वे विश्व स्तर की ವಿಶ್ವದಲ್ಲೇ ಹೆಚ್ಚಿನ ಪ್ರಶಸ್ತಿಯನ್ನು ಪಡೆದಂತಹ ಒಂದು ಲೇಖಕಿ। ಹಾಗೆ ಇವಳನ್ನು ಏನಂತ ಕರಿತೀವಿ, ಆಧುನಿಕ್ ಮೀರಾ ಅಂತ ಹೇಳಿ ಕೂಡ ಕರಿತೀವಿ। ಮೀರಾ ಗೊತ್ತಲ್ಲ ನಿಮಗೆ, ಆಧುನಿಕ್ ಮೀರಾ ಅಂತ ಹೇಳಿ ಇವಳನ್ನ ಯಾಕಂತ ಕರಿತೀವಿ ಅಂದರೆ ಇವಳ ಸಾಹಿತ್ಯದ ಮೂಲಕ ಮೀರಾ ಯಾವ ರೀತಿಯಲ್ಲಿ ಕೃಷ್ಣನ ಒಂದು ಪ್ರಾರ್ಥನೆಯ ಮೂಲಕ ಅಚ್ಚುಮೆಚ್ಚಿನ ಮೀರಾ ಜನರಲ್ಲಿ ಅವಳ ಒಂದು ವಚನಗಳ ಮೂಲಕನೇ ಏನು ಮಾಡ್ತಾ ಇದ್ರು, ಜಾಗೃತಿಯನ್ನು ಆಗಿನ ಕಾಲದಲ್ಲಿ ಮೂಡಿಸ್ತಾ ಇದ್ರು। ಇವರು ಕೂಡ ಇವರ ಸಾಹಿತ್ಯದ ಮೂಲಕ, ಇವರ ರಚನೆಯ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದಂತಹ ಪ್ರಖ್ಯಾತ ಲೇಖಿಕ महादेवी वर्मा है। महादेवी वर्मा ಅದಕ್ಕಾಗಿ ಅವರನ್ನ ಆಧುನಿಕ್ ಮೀರಾ ಅಂತ ಹೇಳಿ ಕರಿತೀವಿ। ಇವಳ ಜೀವನವನ್ನೇ ಒಂದು ಸಾಹಿತ್ಯದ ರಚನೆಗೋಸ್ಕರ ತನ್ನ ಜೀವನವನ್ನೇ ಮುಡುಪಾಗಿಟ್ಟೋಳು महादेवी वर्मा। ಹಾಗಾದರೆ ಇವಳ ಜನ್ಮ ಎಷ್ಟರಲ್ಲಿ ಆಯಿತು? 24 ಮಾರ್ಚ್ ಫರ್ರುಖಾಬಾದಲ್ಲಿ 1907ರಲ್ಲಿ ಇವಳ ಜನ್ಮ ಆಯಿತು। ಇವಳಿಗೆ ಯಾವ್ಯಾವ ಪುರಸ್ಕಾರಗಳು ಲಭಿಸಿದೆ ಹಾಗಾದರೆ? सक्सेरिया, मंगल प्रसाद द्विवेदी और ज्ञानपीठ पुरस्कार, ಈ ಮೂರು ಪುರಸ್ಕಾರಗಳು ಅವರಿಗೆ ಲಭಿಸಿದೆ। सक्सेरिया, मंगल प्रसाद द्विवेदी, ज्ञानपीठ पुरस्कार ಪ್ರಾಪ್ತ है। ಅದೇ ರೀತಿಯಲ್ಲಿ ಅವಳಿಗೆ ಯಾವ ಒಂದು ಕೃತಿಗೆ ಅವಳ ಅತ್ಯುತ್ತಮವಾದ ಕೃತಿ ಯಾವುದು? ಯಾಮ। ಈ ಒಂದು ಯಾಮ ಕೃತಿಗೆ ಅವಳಿಗೆ ಜ್ಞಾನಪೀಠ ಪುರಸ್ಕಾರವನ್ನು ಕೂಡ ಲಭಿಸಿದೆ। ಹಿಂದಿ ಸಾಹಿತ್ಯದಲ್ಲಿ ಇವಳಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಇವಳಿಗೆ ಸಿಕ್ಕಿದೆ। ಹಾಗಾದರೆ ಅವಳ ಮರಣ ಎಷ್ಟರಲ್ಲಿ ಆಯಿತು? 1987ರಲ್ಲಿ ಅವಳ ಮರಣ ಆಯಿತು। ಅವಳು ಬರ್ತಿರ್ತಕ್ಕಂತಾನೆ ಒಂದು ಪಾಠ ಯಾವುದದು? ಗಿಲ್ಲು ನಾಮಕ ಹೈ ಗಿಲ್ಹರಿ ಕಾ ನಾಮ್, ಯಾನಿ ಅಳಿಲಿನ ಹೆಸರು। ಅಪರೂಪಕ್ಕಾಗಿ ಒಂದು ಅಳಿಲನ್ನು ಸಾಕಿರ್ತಾರೆ, ತಿಳಿತಾ ಇದೆಯಾ? ನಾವು ಯಾವ ರೀತಿಯಲ್ಲಿ ಮೊಲ, ಆಕಳು, ನಾಯಿ, ಬೆಕ್ಕು ಈ ರೀತಿಯಲ್ಲಿ ಸಾಕಿ ಯಾವ ರೀತಿಯಲ್ಲಿ ಅವು ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಅಲ್ವಾ? ಅವಕ್ಕೆ ಏನಾದರೂ ಕೂಡ ನಮಗೆ ನೋವು ಆಗ್ತಾ ಇರುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ಅಷ್ಟು ಪ್ರೀತಿ ಇವಳಿಗೂ ಕೂಡ, ಪ್ರಾಣಿ ಪಕ್ಷಿಗಳನ್ನು ಇವಳು ಕೂಡ ಸಾಕಿದ್ರು। ಅದರಲ್ಲೇ ಅತಿ ಹೆಚ್ಚಿನ ಪ್ರೀತಿಯ ಈ ಒಂದು ಅಳಿಲಿನ ಮೇಲೆ ಅವಳಿಗೆ ಇತ್ತು। ಅವರ ಪ್ರೀತಿ, ಅವರ ಮಮತೆ ಯಾವ ರೀತಿಯಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ನಾವು ಈ ಪಾಠದಲ್ಲಿ ನೋಡ್ಕೊಡ್ರಿ। ಗಿಲ್ಲು महादेवी वर्मा पाठ का आशय नोಡ್ಕೊಡ್ರಿ। इस पाठ से स्नेहभाव तथा प्राणी दया की सीख मिलती है। पशु पक्षियों के स्वभाव और उनकी जीवन शैली के साथ साथ उनके प्रति महादेवी वर्मा के प्रेम से बच्चे परिचित होते हैं। इस पाठ से ಈ ಪಾಠದಿಂದ ಸ್ನೇಹಭಾವವನ್ನು ಮತ್ತು ಪ್ರಾಣಿಗಳ ಮೇಲೆ ಯಾವ ರೀತಿಯಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು, ದಯೆಯನ್ನು ವ್ಯಕ್ತಪಡಿಸಬೇಕು ಅನ್ನೋದ್ರ ಬಗ್ಗೆನೂ ಇದೆ। ಪಶು ಪಕ್ಷಿಯೋಂಕೆ ಸ್ವಭಾವ ಉಂಕಿ ಜೀವನ ಶೈಲಿ, ಪಶು ಪಕ್ಷಿ ಪ್ರಾಣಿಗಳ ಒಂದು ಜೀವನ ಶೈಲಿ ಯಾವ ರೀತಿಯಲ್ಲಿರುತ್ತೆ, ಅದೇ ರೀತಿಯಲ್ಲಿ ಅವರ ಸ್ವಭಾವ ಯಾವ ರೀತಿಯಲ್ಲಿರುತ್ತೆ। ಸಾಥ್ ಉಂಕೆ ಪ್ರತಿ, ಅದರ ಪ್ರತಿ ಅಂದರೆ ಆ ಒಂದು ಪ್ರಾಣಿ ಪಕ್ಷಿಗಳ ಜೊತೆಗೆ ಈ महादेवी ವರ್ಮರವರ ವರ್ತನೆ ಯಾವ ರೀತಿಯಲ್ಲಿತ್ತು, ಅವರ ಒಂದು ಗೈರು ಹಾಜರಿಯಲ್ಲಿ ಅವರು ಯಾವ ರೀತಿಯಲ್ಲಿ ಅವರ ಸ್ನೇಹವನ್ನು, ಅದರ ಒಂದು ದುಃಖವನ್ನು ವ್ಯಕ್ತಪಡಿಸ್ತಾ ಇತ್ತು ಅನ್ನೋದ್ರ ಬಗ್ಗೆ ಒಟ್ಟಾರೆಯಾಗಿ ಒಂದು ಪ್ರಾಣಿ ಪಕ್ಷಿಗಳ ದಯೆ ಯಾವ ರೀತಿಯಲ್ಲಿ ಇತ್ತು ಇವರ ಮೇಲೆ ಅನ್ನೋದ್ರ ಬಗ್ಗೆ ಅಥವಾ ಇವರ ಪ್ರೀತಿಯ ಬಗ್ಗೆ ಈ ಒಂದು ಪಾಠದಲ್ಲಿ ನಾವು ನೋಡ್ಬೋದು।
ಹಾಗಾದರೆ ನೋಡ್ಕೊಳ್ಳೋಣ ಈಗ. अचानक एक दिन सवेरे कमरे से बरामदे में आकर मैंने देखा 2 कौवे एक गमले के चारों ओर चोंच से चुआ जैसा खेल खेल रहे हैं. यह काकभुषुंडी भी विचित्र पक्षी है. एक साथ समादरित, अनादरित, अति सम्मानित, अति ಅವಮಾನಿತ. ಹಾಗಾದರೆ ಇಲ್ಲಿ ಯಾವ ರೀತಿಯಲ್ಲಿ ಹೇಳ್ತಾರೆ, ಯಾವ ರೀತಿಯಲ್ಲಿ ಅವರು ಸಾಕ್ತಾರೆ, ಯಾವ ರೀತಿಯಲ್ಲಿ ಮೊದಲನೇ ಪ್ಯಾರದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಈಗ ಮಹಾದೇವಿ ವರ್ಮಾರವರು ಕಾಗೆಯನ್ನು ನೋಡ್ತಾ ಇದ್ದಾರೆ. ಕಾಗೆಯನ್ನು ನೋಡಿ ಅದನ್ನು ನೋಡಿ ಅವರಿಗೆ ಅನಿಸ್ತಾ ಇದೆ ಏನು ಅಂತ ಹೇಳಿ ತಿಳಿತಾ ಇದೆಯಾ. ಕಾಗೆಯನ್ನು ನೋಡ್ತಾ ಇದ್ದಾರೆ, ಹಾಗೆ ಅಳಿಲನ್ನು ನೋಡ್ತಾ ಇದ್ದಾರೆ ಅವರು. ಆವಾಗ ಯಾವ ರೀತಿಯಲ್ಲಿ ಅದರ ನೋಡಿ, अचानक एक दिन सवेरे कमरे से बरामदे में आकर मैंने देखा 2 कौवे एक गमले के चारों ओर चोंच से चुआवल जैसा खेल रहे हैं. ನೋಡ್ತಾ ಇದ್ದಾರೆ ಅವರು ಕೊಂಡು ಬರಾಮದೆ ಮೇ ಆಕರ್ ಅಂಗಳದಲ್ಲಿ ಬಂದ್ಕೊಂಡು ನೋಡ್ತಾ ಇದ್ದಾರೆ. ಕೌವೆ ಅಂದರೆ ಕಾಗೆಗಳು, ಏ ಗಮಲೆಗೆ ಚಾರೋ ಓರ್ ಒಂದು ಪಾಟಿನ ಒಂದು ಹೂಕುಂಡಲದ ಒಂದು ಪಕ್ಕಕ್ಕೆ, ಚಾರೋ ಓರ್ ಚೋಂಚೋನ್ಸೆ ಮತ್ಲಬ್ ಹೈ ಕೊಕ್ಕಿನಿಂದ ಚುವಾವಲ್ ಜೈಸಾ ಕೇಳ್ ರಹೆ ಹೈ, ಕೊಕ್ಕಿನಿಂದ ಎರಡೂ ಕೂಡ ಆಟ ಆಡ್ತಾ ಇದ್ದಾವೆ, ಕಾಗೆಗಳೆರಡೂ ಕೂಡ ಆಟ ಆಡ್ತಾ ಇದ್ದಾವೆ. ಯಹ ಕಾಕಭುಷುಂಡಿ ಬಿ ವಿಚಿತ್ರ ಪಕ್ಷಿ ಹೈ, ಅವರಿಗೆ ಆ ಕಾಗೆಯನ್ನು ನೋಡಿ ಅನಿಸ್ತಾ ಇದೆ, ಈ ರೀತಿಯಲ್ಲಿ ಆಟ ಆಡೋದನ್ನು ನೋಡಿ ಅವರಿಗೆ ಅನಿಸ್ತಾ ಇದೆ. ಕಾಕಭುಷುಂಡಿ ಅಂದರೆ ಆ ಪಕ್ಷಿಗಳ ಒಂದು ರಾಜ ಅಂತ ಹೇಳಿ ಪುರಾಣ ಕಾಲದಲ್ಲಿ ಕಾಗೆಯನ್ನು ಪಕ್ಷಿಗಳ ರಾಜ ಅಂತ ಹೇಳಿ ಕರಿತಾ ಇದ್ವಿ. ನಿಮ್ಮ ಅಲ್ಲಿ ಟಿಪ್ಪಣಿ ಒಳಗೆ ನೀವು ನೋಡ್ಬೋದು, ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಪುರಾಣ ಕಥಾಮೆ ಕೌವೆ ಕೋ ಪಕ್ಷಿಯೋಂ ಕೆ ಗುರು ಕೆ ರೂಪ ಮೇ ಸ್ವೀಕಾರ ಕಿಯಾ ಗಯಾ ಹೈ. ಪುರಾಣ ಕಥೆಗಳಲ್ಲಿ ನಾವು ಕಾಗೆಯನ್ನು ಪಕ್ಷಿಗಳ ಗುರು ಅಂತಲೇ ಹೇಳಿ ಕರಿತೀವಿ. ಅದಕ್ಕಾಗಿ ಅವ್ರು ಕಾಗೆಯನ್ನು ನೋಡಿ ಅನಿಸ್ತಾ ಇತ್ತು ಅವರಿಗೆ. ಏಕ್ ಸಾಥ್ ಸಮಾಧಾನಿತ, ಅದಕ್ಕೆ ಗೌರವವನ್ನು ಕೊಡೋದು, ಅನಾದರಿತ್ ಅಂತ ಹೇಳಿದರೆ ಅದನ್ನು ಅವಮಾನ ಅಂತಲೂ ತಿಳ್ಕೊಳ್ತಾರೆ. ಅವ್ರು ಅತಿ ಸಮ್ಮಾನಿ, ತುಂಬ ಗೌರವ ಕೊಡುವಂಥ ಪಕ್ಷಿ ಕೂಡ ಹೌದು. ಒಂದು ರೀತಿಯಲ್ಲಿ ಅದು ಅವಮಾನ ಆಗುವಂತಹ ಪಕ್ಷಿ, ಅಪಮಾನ ಆಗುವಂತಹ ಪಕ್ಷಿ. ಅದೇ ರೀತಿಯಲ್ಲೇ ಒಂದೊಂದು ಟೈಮಲ್ಲಿ ಅದು ಗೌರವಕ್ಕೆ ಸೂಚನೆ ಮಾಡುವಂತಹ ಪಕ್ಷಿ ಕೂಡ ಅದಾಗಿರುತ್ತೆ. ಯಾವುದು ಕಾಗೆ ಎಲ್ಲ ಟೈಮಲ್ಲೂ ಆಗಿರಲ್ಲ, ಕೆಲವೊಂದು ಟೈಮಲ್ಲಿ ಕೆಲವು ರೀತಿಯಲ್ಲಿ. ಅದಕ್ಕಾಗಿ ಅವರು ಯೋಚನೆ ಮಾಡ್ತಾರೆ ಎಂತಹ ಪಕ್ಷಿ ಅಲ್ಲ ಇದು, ಒಂದ್ಸಲ ಅದಕ್ಕೆ ಗೌರವ ಇದೆ, ಇನ್ನೊಂದ್ಸಲ ಅವಮಾನ ಅಂತ ತಿಳ್ಕೊಳ್ತಾರೆ, ಇನ್ನೊಂದ್ಸಲ ಕರ್ಕಶ ಅಂತ ಅಂದ್ಕೊಳ್ತಾರೆ ಜನ. ಪಕ್ಷಿಯನ್ನು ಹಾಕಿ ತಿಳ್ಕೊಳ್ತಾರಲ್ಲ ಅಂತ ಹೇಳಿ ಅವರು ಆ ಕಾಗೆಯನ್ನು ನೋಡಿ ಯೋಚನೆ ಮಾಡ್ತಾ ಇದ್ದಾರೆ. ಕವಿ ಅಂತ ಹೇಳಿದರೆ ಕಾಗೆ ಹಿಂದಿ. ಹಮಾರೆ ಬೇಚಾರೆ ಪುರ್ಕೆನೆ गरुड़ के रूप में आ सकते हैं, न मयूर के न हंस के. उन्हें पितृपक्ष में हमसे कुछ पाने के लिए काक बनकर ही अवतीर्ण होना पड़ता है. इतना ही नहीं, हमारे दुरस्थ प्रियजनों को भी अपने आने का मधुर संदेश इनके कर्कश स्वर में ही देना पड़ता है. दूसरी ओर हम कौवा और काव करने का ಅವಮಾನ के अर्थ में ही प्रयुक्त करते हैं. ಅದರ ವಿವರಣೆ ನಾವು ಕೊಡ್ತಾರೆ. ಯಾವ್ಯಾವಾಗ ನಾವು ಅದನ್ನು ಗೌರವ ಕೊಡ್ತೀವಿ, ಯಾವ್ಯಾವಾಗ ನಾವು ಅದನ್ನು ಕಾಗೆಯನ್ನು ಅವಮಾನ ಅಂತ ತಿಳ್ಕೊಳ್ತೀವಿ ಅನ್ನೋದ್ರ ಬಗ್ಗೆಯೂ ಕೂಡ ಕೊಟ್ಟಿದ್ದಾರೆ. ಏನಂತ, ಹಮಾರೆ ಬೇಚಾರೆ ಪುರ್ಕೆ ಅಂತ ಹೇಳಿದರೆ ಪೂರ್ವಜರು, ನಮ್ಮ ಹಿಂದಿನ ಕಾಲದ ಆ ಪಿತೃಗಳ ತಂದೆಯವರು, ಪೂರ್ವಜರು. ಅವರು ಗರುಡಕ್ಕೆ ರೂಪಮೇ ಆಸಕ್ತಿ ಹೈ, ಅವರು ಗರುಡ ರೂಪದಲ್ಲಿ ಬರೋದಿಲ್ಲ. ಅಂದರೆ ತೀರ್ಕೊಂಡು ಆದಮೇಲೆ ನಾವೇನು ಎಡೆ ಅಂತ ಹೇಳಿ ಕೊಡ್ತೀವಿ ಅಲ್ವಾ, ಕಾಗೆಗೆ ಅಂತ ಹೇಳಿ ಕೊಡ್ತೀವಿ. ಅಂದರೆ ಕಾಗೆ ರೂಪದಲ್ಲಿ ಅವರು ಬರ್ತಾರೆ ಆ ದಿನ ಅನ್ನೋದನ್ನು ಆ ಕಾಗೆಗೋಸ್ಕರ ಕಾಯ್ತಾ ಇರ್ತೀವಿ. ಅದಕ್ಕಾಗಿ ಇವರು ಹೇಳ್ತಾ ಇದ್ದಾರೆ, ಮಹಾದೇವಿ ವರ್ಮರವರು, ಅವರಿಗೆ ಗರುಡ ರೂಪದಲ್ಲಿ ಬರೋದಿಲ್ಲ ಅವರು. ಹಮಾರೆ ಬೇಚಾರೆ ಪುರ್ಕೆನೆ ಗರುಡಕ್ಕೆ ರೂಪಮೇ ಆಸಕ್ತಿ ಹೈ, ಗರುಡ ರೂಪದಲ್ಲಿ ಅವರು ಬರಲ್ಲ ಆ ಟೈಮಲ್ಲಿ. ಮಯೂರಕ್ಕೆ ನವಿಲಿನ ರೂಪದಲ್ಲಿಯೂ ಬರಲ್ಲ, ಹಂಸದ ರೂಪದಲ್ಲಿಯೂ ಕೂಡ ಬರಲ್ಲ. ಎಷ್ಟು ಒಳ್ಳೊಳ್ಳೆ ಪಕ್ಷಿಗಳ ಆ ರೂಪದಲ್ಲಿ ಬರಲ್ಲ, ಅವರು ಕಾಗೆ ರೂಪದಲ್ಲೇ ಬರ್ತಾರೆ ಅಲ್ವಾ. ಆ ದಿನ ಕಾಗೆ ಬರಲಿಲ್ಲ ಅಂದರೆ ನಾವೆಲ್ಲೋ ತಪ್ಪು ಮಾಡಿದ್ದೀವಿ, ಎಲ್ಲೋ ಏನೋ ಆಗಿದೆ, ಅದಕ್ಕಾಗಿ ಕಾಗೆ ಬಂದು ತಿನ್ನಲಿಲ್ಲ ಅಂತ ಆ ಇಡೀ ದಿವಸ ಅವರಿಗೆ ನೋವಾಗುತ್ತೆ, ಯಾರಿಗೆ ಆ ಒಂದು ಪಿತೃಪಕ್ಷವನ್ನು ಮಾಡೋದಿಲ್ಲ. ಹಾಗಾಗಿ ಆ ಕಾಗೆ ಬರೋದನ್ನೇ ಏನು ಮಾಡ್ತಾ ಇರ್ತಾರೆ, ಆ ಟೈಮಲ್ಲಿ ಕಾಯ್ತಾ ಇರ್ತಾರೆ, ಬರುತ್ತೆ ಅಂತ ಹೇಳಿ ತಿಳಿತಾರೆ. ಅವಾಗ ಅದಕ್ಕೆ ಅತಿ ಸಮ್ಮಾನ, ಅವಾಗ ಅದನ್ನು ಗೌರವದಿಂದ ನೋಡುವಂತಹ ಟೈಮ್ ಇದೆಯಾ. उन्हें पितृपक्ष में हमसे कुछ पाने के लिए काक बनकर ही अवतीर्ण होना पड़ता है. ಆ ಪುರ್ಕೆ ಅಂತ ಹೇಳಿದರೆ ಪೂರ್ವಜರು, ಅವರಿಗೆ
ಪಿತೃಪಕ್ಷಮೇ ಹಂಸೆ, ಪಿತೃಪಕ್ಷದಲ್ಲಿ ನಮ್ಮಿಂದ ಏನಾದರೂ ಪಡಿಬೇಕು ಅಂದಾಗ ಅವರು ಕಾಗೆ ರೂಪದಲ್ಲಿಯೇ ಬರ್ತಾರೆ ಅನ್ನೋ ಪ್ರತೀತಿ ಅದು. ಅರ್ಥ ಆಗ್ತಾ ಇದೆಯಾ? ತೀರ್ಕೊಂಡವರು ಕಾಗೆ ರೂಪದಲ್ಲಿ ಬಂದು ಅವರ ತಿಥಿಯನ್ನು ಮಾಡೋದಕ್ಕೆ ಅವ್ರಿಗೆ ಇಷ್ಟವಾದ ತಿಂಡಿಗಳನ್ನು ನಾವು ಅಲ್ಲಿ ಮಾಡ್ತೀವಿ. ಆವಾಗ ಅವ್ರು ಇಷ್ಟಪಟ್ಟಿದ್ದನ್ನು ಅವರು ತೊಗೊಂಡು ಹೋದರೆ ನಾವು ಮಾಡಿರುವಂತಹ ಕಾರ್ಯವೂ ಕೂಡ ಸರಿಯಾಯಿತು, ಅಥವಾ ಅವ್ರಿಗೆ ಮಾಡಿದವರಿಗೂ ಕೂಡ ಒಂದು ನೆಮ್ಮದಿ ಇರುತ್ತೆ, ತಿಳಿತಾ ಇದೆ. ಅದೊಂದು ನಮ್ಗೆ ಒಳ್ಳೆಯದಾಗತ್ತೆ ಅನ್ನೋದೊಂದು ಪ್ರತೀತಿಯೂ ಕೂಡ ಇದೆ. ಪಿತೃಪಕ್ಷ ಅಂದರೆ ಎಲ್ಲರೂ ಕೂಡ ಅದನ್ನು ಮಾಡ್ತಾರೆ, ತೀರ್ಕೊಂಡವರಿಗೆ ಆ ತಿಥಿಯ ದಿವಸ ಮಾಡ್ತಾರೆ, ತಿಳಿತದೆ. ಆ ದಿನ ಕಾಗೆ ಬರಲೇಬೇಕು, ತಿನ್ನಲೇಬೇಕು ಅನ್ನೋದೊಂದು ವಾಡಿಕೆ ಇದೆ. ಅರ್ಥ ಆಗ್ತಾ ಇದೆಯಾ? हमसे कुछ पाने के लिए ಆಯ್ತಲ್ಲ, इतना ही नहीं हमारे दूरस्थ प्रियजनों को भी, ತಿಳಿತಾ ಇಲ್ಲಿ ನೋಡ್ರಿ, ಹಮಾರೆ ದೂರಸ್ಥ ಪ್ರಿಯಜನೋ ಅಂತ ಹೇಳಿದ್ರೆ ನಮ್ಮ ದೂರದಲ್ಲಿರುವ ಪ್ರಿಯಜನೋ ಅಂದರೆ ದೂರದಲ್ಲಿರುವಂತಹ ನೆಂಟರು, ಪ್ರಿಯಜನೋ को भी अपने आने का मधुर संदेश, ಅವ್ರು ಬರ್ತಕ್ಕಂಥ ಮಧುರ ಸಂದೇಶವನ್ನು ಇನ್ಕೆ ಕರ್ಕಶ ಸ್ವರ में ही देना पड़ता है. ತಿಳಿತಾ ಇದೆಯಾ? ಕರ್ಕಶವಾಗಿ ಕಾಗೆ ಮನೆ ಮುಂದೆ ಕೂಗ್ತಾ ಇತ್ತು ಅಂದರೆ ಯಾರೋ ಬರ್ತಾರೆ, ಮನೆಗೆ ಇವತ್ತು ಯಾರೋ ಬರ್ತಾರೆ ಅಂತ ಹೇಳಿ ಆ ಕರ್ಕಶ ಧ್ವನಿಯಿಂದನೇ ನಾವು ಅರ್ಥ ಮಾಡ್ಕೋಬೇಕು. ಅವ್ರು ತಿಳಿಸಿರಲ್ಲ, ಆದರೆ ಕಾಗೆ ಮನೆ ಮುಂದೆ ಕೂಗ್ತಾ ಇತ್ತು ಅಂತ ಹೇಳಿದ್ರೆ ಓ ಇವತ್ತು ಯಾರೋ ಬರ್ತಾರೆ ಅಂತ ಹೇಳಿ ಅದೊಂದು ವಾಡಿಕೆ, ತಿಳಿತಾ ಇದೆಯಾ? ನಂಬಿಕೆ. ಅರ್ಥ ಆಗ್ತಾ ಇದೆಯಾ? ಅದು ಆ ರೀತಿಯಲ್ಲಿ ಆಗಿದ್ದೇ ಉಂಟು. ಅರ್ಥ ಆಗ್ತಾ ಇದೆಯಾ? ಆವಾಗ ಮಧುರ ಸಂದೇಶ. ಆದರೆ ಈಗಿನ ಕಾಲದಲ್ಲಿ ಕಾಗೆ ಕೂರ್ತು ಯಾರು ಬಂತು ಅಂತ ಹೇಳಿದ್ರೆ ಖರ್ಚು ಅಂತ ಹೇಳಿ ತಿಳ್ಕೊಳ್ತಾರೆ ಅಲ್ವಾ? ಆಗಿನ ಕಾಲದಲ್ಲಿ ಆಗಲ್ಲ, ಯಾರಾದ್ರೂ ಮನೇಲಿ ನೆಂಟರು ಬಂತಾರಂದ್ರೆ ಖುಷಿ ಅಂತ ಹೇಳಿ ಅವರು ಅದನ್ನು ತಿಳ್ಕೊಳ್ತಾರೆ. ಆದರೆ ಇಲ್ಲಿ ಆ ಕರ್ಕಶ ಧ್ವನಿಯಿಂದಲೇ ಆ ಒಂದು ನಮ್ಮ ಪ್ರಿಯಜನಗಳು ಅಂದರೆ ನಮ್ಮ ನೆಂಟರು ಬರುವಂಥ ಸುದ್ದಿಯನ್ನು ನಾವು ಕಾಗೆಯ ಮೂಲಕ ಕರ್ಕಶ ಧ್ವನಿಯಿಂದಲೇ ನಾವು ತಿಳ್ಕೊಳ್ಬೇಕಾಗಿತ್ತು. ಓ ಕಾಗೆ ಕರ್ಕಶವಾಗಿ ಕೂಗ್ತಾ ಇದೆಯೋ, ಭಾಳ ಕೂಗ್ತಾ ಇದೆ, ಯಾರೋ ಬರ್ತಾರೆ ಇವತ್ತು ಅಂತ ಹೇಳಿ ನಾವೇನು ಮಾಡ್ತೀವಿ, ಈಗೀಗ ಅಂದರೆ ಬೇಜಾರು ಮಾಡ್ಕೊಳ್ತೀವಿ. ಅವಾಗಾದರೆ ಜನ ಅಯ್ಯೋ ಯಾರೋ ಬರ್ತಾರೆ ಅಂತ ಖುಷಿಯಿಂದ ಏನು ಮಾಡ್ತಾಯಿದ್ರೆ ಮನೆಯಲ್ಲಿ ಅಂತಹ ಸಂಭ್ರಮ ಇತ್ತು. ಅಂದರೆ ಕಾಲ ಬದಲಾಗಿದೆ ಈಗ, ತಿಳಿತಾ ಇದೆಯಾ? संदेश उनके कर्कश स्वर में ही देना पड़ता है. दूसरी ओर हम कौवा और काव काव करने का अवमानना के अर्थ में ही प्रयुक्त करते हैं. ತುಂಬ ಭಾಳ ಕರ್ಕಶವಾಗಿ ಕೂಗ್ತಾನೆ ಇತ್ತು ಅಂತ ಹೇಳಿದ್ರೆ ಅದು ಅವಮಾನ. ಮನೇಲಿ ಕರ್ಕರೆ, ಮನೇಲಿ ಏನೋ ಸಂಭವಿಸುತ್ತೆ, ಮನೇಲಿ ಪ್ರಾಣಿಗಳು ಜಗಳ ಆಡಿದ್ರೂ ಕೂಡ ಅಷ್ಟೇ ನಾವು ಅಂದ್ಕೊಳ್ಬಿಡ್ತೀವಿ ಏನು ಕರ್ಕಶ ಇದು, ಏನಾಗುತ್ತೇನಪ್ಪ ಅಂತ ಹೇಳಿ ಅಂದ್ಕೊಳ್ತಾ ಇರ್ತೀವಿ. ಪ್ರಾಣಿಗಳಲ್ಲಿ ಆ ಒಂದು ವಾಡಿಕೆಯೂ ಇದೆ. ಅರ್ಥ ಆಗ್ತಾ ಇದೆಯಾ? ಬೆಕ್ಕುಗಳಾಗಿರ್ಬೋದು, ಜಗಳ ಆಡಿದ್ರೆ ಅದೇನೋ ಒಂದು ಮಾಡಿದರೆ ಅಥವಾ ಏನೋ ಒಂದು ಜಗಳ ಆಡಿದರೆ ಮನೆಯಲ್ಲೂ ಕೂಡ ಅದೇ ರೀತಿಯಲ್ಲಿ ಸಂಭವಿಸುತ್ತೆ ಅನ್ನೋದು ಪ್ರತೀತಿ ಇದೆ. ಕೆಲವೊಂದು ಟೈಮ್ ಆ ರೀತಿಯಲ್ಲೇ ಆಗ್ಬಿಡುತ್ತೆ, ಕೆಲವೊಂದು ಟೈಮ್ ಆಗಲ್ಲ, ಕೆಲವೊಂದು ಟೈಮಲ್ಲಿ ಅದೇ ರೀತಿಯಲ್ಲೇ ಆಗ್ಬಿಡುತ್ತೆ. ತಿಳಿತಾ ಇದೆಯಾ? ಅದಕ್ಕೆ ತುಂಬ ಕಾವು ಕರ್ನೆಗೂ ಅವಮಾನಕ್ಕೆ ಅರ್ಥವೇ, ತುಂಬ ಕೂಗ್ತಾ ಇತ್ತು ಅಂದರೆ ಇದೊಂದು ಅವಮಾನ ಏನೋ ಆಗ್ತದೆ ಅಂತೇಳಿ ತಿಳ್ಕೊಳ್ತಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ? ಈ ವಾಕ್ಯವನ್ನು ಅವರು ಯಾಕೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಅಂದರೆ ಅವ್ರು ಹೇಳಿದ್ದಾರೆ, ಕವ್ವೆ ಸಮಾಧಾರಿ ಅವಮಾನಿ ಅವ್ರು ಅತಿ ಸಮ್ಮಾನಿ. ಗೌರವ ಅತಿ ಸಮ್ಮಾನ ಅಂದರೆ ಅತಿ ಗೌರವ, ಅವಮಾನದ ಪಕ್ಷಿಯೂ ಕೂಡ ಹೌದು. ಯಾಕೆ ಅದು ಅನ್ನೋದ್ರ ಬಗ್ಗೆ ಈಗ ಪಿತೃಪಕ್ಷದ ಒಂದು ಉದಾಹರಣೆಯ ಮೂಲಕ ಮಹಾದೇವಿ ಅವರು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ ಮಕ್ಕಳು? ಹಾಗಾದರೆ ಈಗ ಇಲ್ಲಿ ತನಕ ಆಯಿತು. ಈಗ ನೀವೇನು ಮಾಡ್ತೀರಾ ಅಂತ ಹೇಳಿದರೆ ಶಬ್ದಾರ್ಥನ ಒಂದು ಬರೆದು ಲೇಖಿಕಾರವರ ಈ ಮಹಾದೇವಿಯವರ ಪರೀಕ್ಷೆಯನ್ನು ನೋಡ್ಕೊಂಡು ಹೇಳಿ ಕಾವ್ಯ ಟೆಸ್ಟ್ ಕೂಡ ಅಟೆಂಡ್ ಮಾಡಿರ್ತೀರ ನೀವು. ಹಾಗೆ ಅದೇ ರೀತಿಯಲ್ಲಿ ಏನು ಮಾಡಿರಿ, ಒಂದು ಸಲ ಬುಕ್ಕನ್ನು ಪಾಠವನ್ನು ಓದ್ಕೊಳ್ರಿ. ಹಾಗಾದರೆ तो छात्र धन्यवाद.